ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಸೊ ಎಲ್ಲಾರ ಮನೆಯಲ್ಲೂ ಕ್ಲೀನ್ ಮಾಡ್ಕೊತಾ ಇರ್ತಾರೆ ಅಲ್ವಾ. ಸೊ ಹಾಗೇನೆ ನಮ್ಮ ಮನೆಯಲ್ಲೂ ಕೂಡ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಇವಾಗಿಂದಾನೆ. ಇನ್ನೇನು ಹಬ್ಬಕ್ಕೆ ಇನ್ನೊಂದು ವಾರ ಇದೆ. ನಮ್ಮನೇಲಿ ಫಸ್ಟ್ ಕಿಚನ್ ಇಂದಾನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತೀವಿ. ಯಾಕೆಂದ್ರೆ ಎಲ್ಲಾ ಪಾತ್ರೆಗಳನ್ನ ಮೇಲಿಂದ ಕೆಳಗೆ ಇಳಿಸಿ ಅದನ್ನೆಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಮತ್ತೆ ಜೋಡ್ಕೊಳ್ಳೋದು ತುಂಬಾ ಟೈಮ್ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ಕಿಚನ್ ಇಂದಾನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಹೇಗೆಲ್ಲ ಆರ್ಗನೈಸ್ ಮಾಡ್ಕೊಂಡಿದೀವಿ ಅನ್ನೋದನ್ನ ಈ ವ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ವ್ಲಾಗ್ ಬೆಳಗ್ಗೆಯಿಂದಾನೇ ಸ್ಟಾರ್ಟ್ ಮಾಡಿದ್ದೀನಿ. ಕಿಚನ್ ಕೌಂಟರ್ ಟಾಪ್ ಎಲ್ಲ ಸ್ವಲ್ಪ ಗಲೀಜ್ ಆಗಿತ್ತು. ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಾಗೇನೆ ಸ್ವಲ್ಪ ಪಾತ್ರೆ ಕೂಡ ಇದ್ವು, ಅದನ್ನೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು ನಮ್ ಹಾರ್ಯನ್ ಬೂಸ್ಟ್ ಕೇಳ್ದ ಅಂತ ಅವನಿಗೋಸ್ಕರ ಬೂಸ್ಟ್ ನ ಪ್ರಿಪೇರ್ ಮಾಡ್ತಾ ಇದ್ದೆ. ಹಾಗೆ ನನ್ಗೂ ಕಾಫಿ ಕುಡಿಬೇಕು ಅನಿಸ್ತಾ ಇತ್ತು. ಸೊ ಅದಕ್ಕೆ ಹಾರ್ಯನ್ಗೆ ಬೂಸ್ಟ್ ಮಾಡ್ಕೊಟ್ಟು ನಾನು ಕಾಫಿ ಪ್ರಿಪೇರ್ ಮಾಡ್ಕೊಂತಾ ಇದ್ದೆ. ಇವತ್ತಿನ ಲಂಚ್ಗೆ ಮುದ್ದೆ, ನುಗ್ಗೆ ಸೊಪ್ಪಿನ ಬಸ್ಸಾರು ಮತ್ತೆ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದ್ರು. ಸೊ ಲಂಚ್ ಆದ್ಮೇಲೆ ಮತ್ತೆ ಕ್ಲೀನಿಂಗ್ ಸ್ಟಾರ್ಟ್ ಆಯ್ತು. ಕ್ಯಾಬಿನೆಟ್ ರ್ಯಾಕ್ಸ್ನೆಲ್ಲ ಈ ತರ ಓಪನ್ ಮಾಡಿ ಕ್ಲೀನ್ ಮಾಡ್ಕೊಂತಾ ಇದೀವಿ. ಅದನ್ನೆಲ್ಲ ಮತ್ತೆ ನೀಟಾಗಿ ಒರೆಸಿ ಇಡಬೇಕು. ಎಲ್ಲ ಕ್ಲೀನಿಂಗ್ ಆದ್ಮೇಲೆ ಈ ತರ ಆರ್ಗನೈಸ್ ಮಾಡ್ಕೊಂಡಿದೀವಿ. ಇದ್ರಲ್ಲೆಲ್ಲ ಇನ್ನೂ ಏನು ಇಟ್ಟಿಲ್ಲ. ಸೊ ಎಲ್ಲ ಆರ್ಗನೈಸ್ ಮಾಡ್ಕೊಬೇಕು. ಸಂಜೆ ಹಂಗೆ ಯಾಕೋ ಪಿಜ್ಜಾ ತಿನ್ಬೇಕು ಅನ್ನಿಸ್ತಾ ಇತ್ತು ಅಂತ ಪಿಜ್ಜಾ ಆರ್ಡರ್ ಮಾಡ್ಕೊಂಡಿದ್ವಿ. ನಮ್ಮ ಆರ್ಯನ್ಗೆ ಪಿಜ್ಜಾ ಅಂದ್ರೆ ತುಂಬಾನೇ ಇಷ್ಟ. ಮತ್ತೆ ನನ್ನ ಬ್ಲಾಗ್ ನ ಒಂದು 8 ಗಂಟೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಅಮ್ಮ ಫ್ರಿಡ್ಜ್ ಫುಲ್ ಕ್ಲೀನ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ತರಕಾರಿ ತಂದಿದ್ರು, ಸ್ವಲ್ಪ ತರಕಾರಿನೆಲ್ಲ ನೀಟಾಗಿ ಜೋಡಿಸ್ಕೊಬೇಕಾಗಿತ್ತು. ಸೊ ಅದಕ್ಕೆ ಅಮ್ಮ ಅಲ್ಲಿ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡ್ಕೊಡ್ತಾ ಇದ್ದಾರೆ ಅಂಡ್ ನಾನು ತರಕಾರಿ ಎಲ್ಲ ನೀಟಾಗಿ ಜೋಡಿಸ್ಕೊಂತಾ ಇದ್ದೀನಿ. ಬಾಕ್ಸ್ಗೆ ಸ್ಟೋರ್ ಮಾಡ್ಕೊಬೇಕಾಗಿತ್ತು. ಸೊ ಅದಕ್ಕೆ ನಮ್ಮನೇಲಿ ಯೂಶಲಿ ತರಕಾರಿನೆಲ್ಲ ಯಾವಾಗ ಅಡ್ಗೆಗೆ ಯೂಸ್ ಮಾಡ್ಕೊಂತೀವೋ ಅವಾಗಲೇ ನೀಟಾಗಿ ಒಂದ್ 2-3 ಸರಿ ತೊಳ್ಕೊಂಡ್ಬಿಡ್ತೀವಿ. ಸೊ ಮತ್ತೆ ಕ್ಲೀನ್ ಮಾಡ್ಕೊಂಡು ಬಾಕ್ಸ್ಗೆಲ್ಲ ಸ್ಟೋರ್ ಮಾಡ್ಕೊಳ್ಳೋದಿಲ್ಲ. ಸೊ ನೋಡಿ ಅಲ್ಲಿ ಅಮ್ಮ ಫುಲ್ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡ್ಕೊಡ್ತಿದ್ದಾರೆ. ನಾನಿಲ್ಲಿ ಮೆಣಸಿನ್ಕಾಯಿ ಎಲ್ಲ ತೊಟ್ಬಿಡ್ಸ್ಕೊಂತಾ ಇದ್ದೆ. ಅಡ್ಗೆಗೆ ಈಸಿಯಾಗಿ ಯೂಸ್ ಮಾಡ್ಕೋಬೋದಲ್ವಾ. ಸೊ ಅದಕ್ಕೆ
ಬಟ್ ಇಲ್ಲಿ ನಮ್ಮ ಮಾರ್ನ ನೋಡಿ ಅವನು ಹೆಲ್ಪ್ ಮಾಡ್ತೀನಿ ಅಂತ ಬಂದು ತರಕಾರಿ ಎಲ್ಲ ಜೋಡಿಸ್ತಾ ಇದ್ದಾನೆ. ನಾನು ಅಮ್ಮ ಆರ್ಯನ್ಗೆ ಇದೆಲ್ಲ ಯಾವ್ಯಾವ ತರಕಾರಿ ಹೇಳು ಅಂತ ಕೇಳ್ತಾ ಇದ್ದಾರೆ. ಅವ್ನು ಎಷ್ಟು ನೀಟಾಗಿ ಹೇಳ್ತಾ ಇದ್ದಾನೆ ಅಂತ ನೋಡಿ. ಇದೇನು ಇದು? ಹುಳ್ಳಿಕಾಯಿ. ಇದು ಬೀಟ್ರೂಟ್. ಇದು ಮೆಣಸಿನಕಾಯಿ. ಏನು ಮೆಣಸಿನಕಾಯಿ? ಇದೇನು? ಆಲೂಗಡ್ಡೆ. ಇದು ಕ್ಯಾರೆಟ್. ಇದು ಲೆಮನ್. ನಿಂಬೆಹಣ್ಣು. ಇಂಗ್ಲಿಷ್. ಅಪ್ಪು ಇದು ಬದನೆಕಾಯಿ. ಅಷ್ಟರಲ್ಲಿ ನಾನು ಎಲ್ಲಾ ತರಕಾರಿಗಳನ್ನ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿಟ್ಬಿಟ್ಟೆ. ನಮ್ಮಮ್ಮ ಸೊಪ್ಪು ಬಿಡಿಸ್ಕೊಡ್ತಾ ಇದ್ರು. ಯೂಶಲಿ ನಮ್ಮ ಮನೇಲಿ ಒಂದೇ ಸರಿ ಸೊಪ್ಪು ಬಿಡಿಸ್ಕೊಂಡ್ಬಿಟ್ಟು ಕವರ್ ಅಲ್ಲಿ ಎತ್ತಿಟ್ಕೊಂಡ್ ಬಿಡ್ತೀವಿ. ಸೊ ದಟ್ ಬೆಳಗ್ಗೆ ಅಡುಗೆಗೆ ಈಸಿಯಾಗಿ ಯೂಸ್ ಮಾಡ್ಬೋದು ಅಲ್ವಾ. ಎಲ್ಲಾ ಬಾಕ್ಸ್ ನ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದಾಯ್ತು. ಸೊ ಈ ವ್ಲಾಗ್ ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.